ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ಈಗ ನಾನು ದೇಶದ ಸುದ್ದಿ ಹೇಳೋದಕ್ಕೆ ಬಂದಿದ್ದೀನಿ. ಸುದ್ದಿನಲ್ಲಿ ನಿಮಗೆ ನಾನು ಹೇಳೋದು ಮೊಟ್ಟ ಮೊದಲನೇ ಸುದ್ದಿನೇ ನಮ್ಮ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸ್ಸಾಂನಲ್ಲಿ ಭಾಷಣ ಮಾಡುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸಂಬದ್ಧವಾಗಿ ಮತ್ತು ಬೇಡದೇ ಇರ್ತಕ್ಕಂಥ ರೀತಿಯಾಗಿ ಈ ಕಾಂಗ್ರೆಸ್ನ ದುರಾಡಳಿತ ಇಟ್ಕೊಂಡು ಮತ್ತು ಅವರಲ್ಲಿ ಇರ್ತಕ್ಕಂಥ ಕೆಟ್ಟ ಮನಸ್ಥಿತಿನೀಗ ಪ್ರಚೋದನೆ ಮಾಡಿದ್ದಾರೆ. ಈ ಪ್ರಚೋದನೆಗೆ ಒಂದು ಸೋಮೋಟ್ ಕೇಸ್ ಹಾಕಬೇಕಾಗಿತ್ತು. ಸೋಮೋಟ್ ಕೇಸ್ ಮಾಡೋರೇ ಇಲ್ಲ. ಕೋರ್ಟೇ ತಗೋಬೇಕಾಗಿತ್ತು. ಕೋರ್ಟ್ ಕೂಡ ಇದಕ್ಕೆ ಇನ್ವಾಲ್ವ್ ಆದಂಗೆ. ಯಾಕೆ ಈ ಥರ ಎಲ್ಲ ಕೇಸ್ಗಳನ್ನೀಗ ನೀವೇನು ಸೋಷಿಯಲ್ ಮೀಡಿಯಾನೀಗ ನೋಡಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ನೀವೇನು ಮಾಡ್ತಾಯಿದ್ರಿ ಅಂದರೆ, ಫಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೂ ನೀವು ಹಾಕಲ್ಲ. ಯಾಕೆ ಹೇಳಿ? ನೀವೆಲ್ಲ ಕಾಂಗ್ರೆಸ್ಗೆ ಜನಾದವ್ರು ಇದ್ದಂಗೆ. ಕಾಂಗ್ರೆಸ್ ಏನೇ ಮಾಡಿದ್ರೂ ಅದು ತಪ್ಪು ಅನ್ಸಲ್ಲ ನಿಮಗೆ. ಅದೇ BJP ಏನಾದ್ರು ತಪ್ಪು ಅಂತ ಮಾಡಿಬಿಟ್ರೆ ತಗೊಳ್ಳಿ, ಏನು ಕುಣಿತೀರಾ ಗೊತ್ತಿಲ್ಲ. BJP ಏನು ಯಾವ ದೇಶದಿಂದ ಬಂದಿದ್ದು? ಇದು ಮಯನ್ಮಾರಿಂದ ಬಂತಾ, ಇಲ್ಲ ಬಾಂಗ್ಲಾದಿಂದ ಬಂತಾ, ಇಲ್ಲ ಯಾವ್ದಾದ್ರು ಕೊಲ್ಲಿ ರಾಷ್ಟ್ರಗಳಿಂದ ಎಲ್ಲರಿಂದ ಬಂತ ಇದು BJP ಅನ್ನೋದು? ಯಾಕೆ ನಿಮಗೆ BJP ಮೇಲೆ ಇಷ್ಟೊಂದು ದ್ವೇಷ, ಅಸೂಯೆ? ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನೀವು ಹೇಳಿರ್ತಕ್ಕಂಥದ್ದು ಅದು ಸರಿ ಅನ್ನಿಸ್ತಾ ನಿಮಗೆ? ಇವ್ರನ್ನೀಗ ಕೊಲ್ಲಿ ಅಂತ ಹೇಳ್ತಾ ಇದ್ದೀರಾ. ಯಾರನ್ನ? BJP ಮತ್ತು RSSದವ್ರನ್ನೀಗ ಕೊಲ್ಲಿ ಅಂತ ಹೇಳ್ತಾ ಇದ್ದೀರಾ. ಅದು ನಮಾಜ್ ಮಾಡ್ತಾಯಿದ್ರು ಬಿಟ್ಟು ಬಂದು ಮಾಡಿ ಅಂತ ಹೇಳ್ತೀರಂಗಂದರೆ ಅವರು ದೈವಜ್ಞಾನ ಬಿಟ್ಟು ನೀವು ಹೇಳ್ತಕ್ಕಂಥ ಕೆಲಸನಿಗೆ ಇದು ಮಾಡಬೇಕಾ? ಅದಕ್ಕೆ ತಕ್ಕಂತೆ ನೋಡಿ, ಈಗ ನಾಗ್ಪುರಲ್ಲಿ ಎಲ್ಲೋ ಏನದು ಬಾಂಬ್ ಸಕ್ರಿಯ ದಳ ಏನೋ ಕೆಲಸ ಮಾಡಿದೆ, ಅಲ್ಲಿ ಸಿಕ್ಕಿದೆ. ಇದೆಲ್ಲ ಇದಕ್ಕೂ ನಿಮಗೂ ಏನಾದ್ರು ಲಿಂಕ್ ಇದೆಯಾ ಮಲ್ಲಿಕಾರ್ಜುನ್ ಖರ್ಗೆ ಅವರೇ? ನಿಮ್ಮ ಕಾಂಗ್ರೆಸ್ನವ್ರಿಗೆ ಲಿಂಕ್ ಇದೆಯಾ? ಅದನ್ನೆಲ್ಲ ನೋಡಿಕೊಂಡೆ ನೀವು ಹೇಳ್ತಾ ಇರ್ತೀರಾ. ಅದು ಆಗಿದ್ದು ಒಂದು 2-3 ದಿವಸಕ್ಕೆಲ್ಲ ಏನಾದರೂ ಒಂದು ಸುದ್ದಿ ಸಿಕ್ಕೇ ಸಿಗುತ್ತೆ. ಈ ಥರ ಆದರೆ ಯಾವ ರೀತಿ ನಮ್ಮ ಸಮಾಜ ಸುಧಾರಣೆ ಆಗುತ್ತೆ ಹೇಳಿ? ನೀವು AICC ಅಧ್ಯಕ್ಷರು ಸಾಲೋದಕ್ಕೆ, ಕಾಂಗ್ರೆಸ್ನ ಅಧ್ಯಕ್ಷರು, ಹೈಕಮಾಂಡು, ಎಲ್ಲರಿಗಿಂತ ಕಮಾಂಡು. ನೀವು ಹೈಕಮಾಂಡು ರಾಹುಲ್ಗೆ ಏನೂ ಅಧಿಕಾರನೇ ಇಲ್ಲ. ಆದರೆ ರಾಹುಲ್ ಮಾತೇ ನಡೆಯೋದು, ಸೋನಿಯಾ ಮೇಡಮ್ದು ಇಲ್ಲ, ಅಮ್ಮನ ಮಾತು ಇಲ್ಲ. ಅರ್ಥ ಆಯ್ತಾ? ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಅಲ್ಲಪ್ಪ, ನಾವು ಈಗ 5 ರಾಜ್ಯಗಳ ಚುನಾವಣೆ ನಡೀತಾ ಇದೆ. 5 ರಾಜ್ಯಗಳ ಚುನಾವಣೆ ಯಾವ್ಯಾವುದು? ಅಸ್ಸಾಮು, ಪಾಂಡಿಚೇರಿ, ತಮಿಳುನಾಡು, ವೆಸ್ಟ್ ಬೆಂಗಾಳು ಮತ್ತು ಕೇರಳ. 5 ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ. ಈಗ ಎಲೆಕ್ಷನ್ನು 9ನೇ ತಾರೀಕೆ ಆಗುತ್ತೆ. ನಾಳೆನೇ 9ನೇ ತಾರೀಕು. ಕೆಲವು ರಾಜ್ಯಗಳಲ್ಲಿ, ಕೆಲವು ಇದರಲ್ಲಿ ಆಗುತ್ತೆ ನಾಳೆ, ಕೆಲವು ಮತ್ತು ನೆಕ್ಸ್ಟ್ ಮಂತು ಇದರಲ್ಲಾಗುತ್ತೆ, ಕೊನೆ 25-24 ಆಗುತ್ತೆ. ಮತ್ತು ನೆಕ್ಸ್ಟ್ 5ನೇ ತಾರೀಕು ಇಲ್ಲ 4ನೇ ತಾರೀಕು ಇದರಲ್ಲಿ ಕೌಂಟಿಂಗ್ ಆಗುತ್ತೆ. ಈ ಥರ ಇರ್ತಕ್ಕಂಥ ಪರಿಸ್ಥಿತಿಲಿ KPCC ಅಧ್ಯಕ್ಷರಾಗಿರ್ತಕ್ಕಂಥ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಯಾಕೆ ಸೋಮೋಟ್ ಕೇಸ್ ಹಾಕಲಿಲ್ಲ? ಸೋಮೋಟ್ ಕೇಸ್ ಹಾಕಬೇಕಾಗಿತ್ತಲ್ವಾ? ಯಾಕೆ ಇದನ್ನೀಗ ನಿಧಾನ ಮಾಡ್ತಾಯಿದ್ದೀರಾ? ಅರ್ಥ ಮಾಡ್ಕೊಳ್ಳಿ. ಹೇಳಿದ್ದು ಹಾಕಬೇಕು ಸ್ವಾಮಿ, ಹಾಕಬೇಕು. ಈ ಥರ ಮಾಡಿದ್ರೆ, ಕೆಲವು ಕೇಸ್ಗಳನ್ನೀಗ ಮಾಡಿದ್ರೆ ಏನಾಯ್ತು ಗೊತ್ತಾ? ಅವ್ರಿಗೆ ಭಯ ಬಿದ್ದು ಇನ್ನು ಮುಂದಿನ ದಿವಸ ಈ ಥರ ವಿಚಾರಗಳನ್ನೀಗ ಮತ್ತೊಂದು ಸತಿ ಹೇಳಲ್ಲ. ಇಲ್ಲದೇ ಹೋದರೆ ಪದೇ ಹೇಳ್ತಾರೆ. ಪದೇ ಏನು? ಭಾರತ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳೆಲ್ಲ ಏನು, ಯಾವ ದೇಶದಿಂದ ಬಂದವರು ಹಿಂದೂಗಳೆಲ್ಲ? ಹೇಳಿ, ಹಿಂದೂಗಳೆಲ್ಲ ಏನಾದ್ರು ಬೇರೆ ದೇಶದಿಂದ ಬಂದಿದ್ದಾರೆ ಹಂಗಂದರೆ ಹೌದು, ಹಿಂದೂಗಳಿಗೆ ನೀವು ಈ ಥರ ಹೇಳಿಕೆ ಕೊಡೋದು, ಸ್ಟ್ರೈಕ್ ಮಾಡಿಸೋದು, ಜಗಳ ಮಾಡಿಸೋದು, ಗಲಾಟೆ ಮಾಡಿಸೋದು ಎಲ್ಲ ಓಕೆ. ಅರ್ಥ ಆಯ್ತಾ? ನಾವು ನಮ್ಮ ದೇಶದಲ್ಲಿ ಇದ್ದುಕೊಂಡು ನಾವು ನೀವೇ ಎಲ್ಲ ಹೊರದೇಶದಿಂದ ಬಂದವ್ರಂಗೆ ಆಡ್ತಾ ಇದ್ದೀರಲ್ಲ. ಯಾರೋ ಬ್ರಿಟಿಷರಿಗೂ ನಿಮಗೂ ಏನು ವ್ಯತ್ಯಾಸ ಇಲ್ಲ ಮಿಸ್ಟರ್ ಖರ್ಗೆ. ಬ್ರಿಟಿಷರಿಗೂ ನಿಮಗೂ ಯಾವುದೇ ರೀತಿಯಾದ ವ್ಯತ್ಯಾಸವೇ ಇಲ್ಲ. ನಿಮಗೆ ಸಣ್ಣ ವಯಸ್ಸಿನಲ್ಲೇ ನಿಮ್ಮ ತಾಯಿನೋ ತಂಗಿಗಳೆಲ್ಲ ಏನಾದರೂ ಅಂತ ಗೊತ್ತು ತಾನೇ, ಯಾರಿಂದ ಆಯಿತು ಅಂತ ಗೊತ್ತು ತಾನೇ. ಅಲ್ಲ ರೀ, ಈ ಥರ ಎಲ್ಲ ಹೇಳ್ತಾರಾ?
ಇನ್ನೂ ನಿಮಗೆ ಬುದ್ಧಿ ಬಂದಿಲ್ವಾ? ಇನ್ನೇನು ನಿಮ್ಮ ವಂಶದಲ್ಲಿ ಎಷ್ಟು ಜನ ಇದ್ದೀರಾ? ಮುಂದಿನ ಪೀಳಿಗೆ ಬರಬೇಕೋ ಬೇಡವೋ? ಹಾಂ, ಮುಂದಿನ ಪೀಳಿಗೆಗಾರು ಅನುಕೂಲ ಆಗಬೇಕಲ್ಲ, ಹಂಗಲ್ವ ನೀವು ಮಾತಾಡಬೇಕಾಗಿರೋದು. ಯಾಕೆ ನೀವು ಈ ಥರ ಅಸಂಬದ್ಧವಾಗಿ ಮಾತಾಡಿ ಇದನ್ನು ಮಾಡಿ ರಾಜ್ಯನಿಗ ಅಯ್ಯೋ ಅನ್ನಿಸ್ತಾ ಇದ್ದೀರಾ? ಹೇಳಿ. ಇಷ್ಟೇಳಿ ನಾನು ನನ್ನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಮುಂದೆ ಹೋಗೋದಕ್ಕೆ ಶೇರ್ ಮಾಡಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.